ಬೇಟೆಗಾರನ ಕೊನೆಯ ರಾತ್ರಿ. ಕಪ್ಪು ಮಡುವಿನ ರಹಸ್ಯ. ಸಹ್ಯಾದ್ರಿ ಬೆಟ್ಟಗಳ ಆಳದಲ್ಲಿ ಕಪ್ಪು ಮಡು ಎಂಬ ಒಂದು ಹಳೆಯ ಪಾಳು ಬಿದ್ದ ಹಳ್ಳಿಯಿದೆ. ಅಲ್ಲಿಗೆ ಹೋಗುವ ದಾರಿ ಯಾರಿಗೂ ಸರಿಯಾಗಿ ತಿಳಿದಿಲ್ಲ. ಆದರೆ ಸಾಹಸ ಪ್ರವೃತ್ತಿಯ ಇಬ್ಬರು ಸ್ನೇಹಿತರು ಅಜಯ್ ಮತ್ತು ಸಾಗರ್ ಆ ಊರಿನ ಬಗ್ಗೆ ಇರುವ ದಂತಕಥೆಗಳನ್ನು ಸುಳ್ಳು ಎಂದು ನಿರೂಪಿಸಲು ಹೊರಟರು. ಅವರು ಹಳ್ಳಿಯನ್ನು ತಲುಪಿದಾಗ ಸಂಜೆ 6 ಗಂಟೆ. ಸೂರ್ಯ ಮುಳುಗುತ್ತಿದ್ದಂತೆ ಆ ಊರು ಸಂಪೂರ್ಣವಾಗಿ ಸ್ಮಶಾನದಂತಾಯಿತು. ಹಳೆಯ ಮನೆಗಳು, ಕಿತ್ತು ಹೋದ ಚಾವಣಿಗಳು ಮತ್ತು ಎಲ್ಲಿಯೂ ಒಂದೇ ಒಂದು ಪ್ರಾಣಿ ಅಥವಾ ಪಕ್ಷಿಯ ಶಬ್ದವೂ ಇರಲಿಲ್ಲ. ಅವರು ಒಂದು ಹಳೆಯ ದೇವಸ್ಥಾನದ ಜಗುಲಿಯ ಮೇಲೆ ಮಲಗಲು ತೀರ್ಮಾನಿಸಿದರು. ಅಜಯ್ ಕೇಳಿಸಿದ. ಸಾಗರ್ ದಬದಬನೆ ಹೊಡೆದುಕೊಳ್ಳುತ್ತಿದ್ದ ಹೃದಯದೊಂದಿಗೆ ಕೇಳಿದ. ದೂರದಲ್ಲಿ ಯಾರೋ ಗೆಜ್ಜೆ ಹಾಕಿಕೊಂಡು ಓಡುತ್ತಿರುವ ಶಬ್ದ. ಅದು ನಿಧಾನವಾಗಿ ಇವರ ಕಡೆಗೆ ಬರುತ್ತಿತ್ತು. ಛಣ್ ಛಣ್ ಛಣ್. ಅಜಯ್ ತನ್ನ ಟಾರ್ಚ್ ಆ ಕಡೆ ತಿರುಗಿಸಿದ. ಅಲ್ಲಿ ಯಾರೂ ಇರಲಿಲ್ಲ. ಆದರೆ ಮಣ್ಣಿನ ಮೇಲೆ ಸಣ್ಣ ಹೆಜ್ಜೆ ಗುರುತುಗಳು ತಾನಾಗಿಯೇ ಮೂಡುತ್ತಿದ್ದವು. ಅವು ಮನುಷ್ಯನ ಹೆಜ್ಜೆಗಳಲ್ಲ, ಪ್ರಾಣಿಯವೂ ಅಲ್ಲ. ಅವು ಉಲ್ಟಾ ಇದ್ದವು. ರಾತ್ರಿ 2 ಗಂಟೆ. ಚಳಿಯಿಂದ ನಡುಗುತ್ತಿದ್ದ ಅಜಯ್ ಎಚ್ಚರಗೊಂಡಾಗ ಸಾಗರ್ ಪಕ್ಕದಲ್ಲಿರಲಿಲ್ಲ. ಸಾಗರ್, ಎಲ್ಲಿದ್ಯಾ? ಅಜಯ್ ಕೂಗಿದ. ಪಕ್ಕದಲ್ಲಿದ್ದ ಒಂದು ಹಳೆಯ ಬಾವಿಯ ಒಳಗಿನಿಂದ ಸಾಗರ್ನ ಧ್ವನಿ ಕೇಳಿಸಿತು. ಅಜಯ್, ಇಲ್ಲಿ ಬಾ, ಇಲ್ಲಿ ಏನೋ ಇದೆ. ಅಜಯ್ ಓಡಿ ಹೋಗಿ ಬಾವಿಯ ಒಳಗೆ ಟಾರ್ಚ್ ಬಿಟ್ಟ. ಕೆಳಗೆ ಕಂಡ ದೃಶ್ಯ ಅವನನ್ನು ಸ್ತಬ್ಧನನ್ನಾಗಿಸಿತು. ಅಲ್ಲಿ ಸಾಗರ್ ಇರಲಿಲ್ಲ. ಬದಲಿಗೆ ಸಾಗರ್ನಂತೆಯೇ ಕಾಣುವ ಒಂದು ಜೀವಿ. ಆದರೆ ಅದರ ಕುದಿಗೆ 180 ಡಿಗ್ರಿ ತಿರುಗಿತ್ತು. ಬಾಯಿಯಿಂದ ಕಪ್ಪು ರಕ್ತ ಸುರಿಯುತ್ತಿತ್ತು. ಅದು ಅಜಯ್ನನ್ನು ನೋಡಿ ಅಟ್ಟಹಾಸದಿಂದ ನಕ್ಕಿತು. ನೀನು ಬಂದಿದ್ದೇ ಒಳ್ಳೆಯದಾಯಿತು. ನಮಗೆ ಹಸಿವಾಗಿತ್ತು. ಅಜಯ್ ಪ್ರಾಣ ಉಳಿಸಿಕೊಳ್ಳಲು ಓಡಲಾರಂಭಿಸಿದ. ದಾರಿಯುದ್ದಕ್ಕೂ ಅವನಿಗೆ ಸತ್ತು ಹೋದ ಜನರ ಶಬ್ದಗಳು ಕೇಳಿಸುತ್ತಿದ್ದವು. ಅಮ್ಮ, ಬಾಗಿಲು ತೆಗಿ, ನನಗೆ ನೀರು ಕೊಡಿ. ಇದ್ದಕ್ಕಿದ್ದಂತೆ ಅವನ ಎದುರು ಒಬ್ಬ ಮುದಿ ಮನುಷ್ಯ ಪ್ರತ್ಯಕ್ಷನಾದ. ಆತನ ಮುಖದಲ್ಲಿ ಚರ್ಮವೇ ಇರಲಿಲ್ಲ. ಕೇವಲ ಮಾಂಸದ ಮುದ್ದೆಯಂತಿದ್ದ ಆ ಮುಖದಲ್ಲಿ ಕಣ್ಣುಗಳು ಕೆಂಡದಂತೆ ಉರಿಯುತ್ತಿದ್ದವು. ಅಜಯ್ ಹಿಂದೆ ಸರಿಯುತ್ತಿದ್ದಾಗ ಯಾವುದೋ ಒಂದು ತಣ್ಣೆಯ ಹಗ್ಗದಂತಹ ವಸ್ತು ಅವನ ಕಾಲನ್ನು ಎಳೆಯಿತು. ಅದು ಹಗ್ಗವಲ್ಲ, ಮಣ್ಣಿನೊಳಗಿಂದ ಬಂದಿದ್ದ 100 ಅಸ್ಥಿಪಂಜರದ ಕೈಗಳು ಅವನನ್ನು ಭೂಮಿಯೊಳಗೆ ಎಳೆಯುತ್ತಿದ್ದವು. ಅಜಯ್ ಗಾಬರಿಯಿಂದ ತನ್ನ ಜೇಬಿನಲ್ಲಿದ್ದ ಬಂದನ್ನು ಹಚ್ಚಿದ. ಆ ಬೆಳಕಿನಲ್ಲಿ ಅವನಿಗೆ ಕಂಡಿತ್ತು, ತಾನು ನಿಂತಿರುವುದು ದೇವಸ್ಥಾನದಲ್ಲ, ಬದಲಿಗೆ ಒಂದು ಹಳೆಯ ಚಿತಾಗಾರದ ಮೇಲೆ. ಅವನ ಸುತ್ತಲೂ 100 ಆತ್ಮಗಳು ಅವನನ್ನೇ ನೋಡುತ್ತಾ ನಿಂತಿದ್ದವು. ಅವನು ಕೊನೆಯದಾಗಿ ಆಕಾಶದ ಕಡೆ ನೋಡಿದಾಗ ಚಂದ್ರನ ಬೆಳಕಿನಲ್ಲಿ ಸಾಗರ್ನ ಹೆಣಮ್ಮರ ಒಂದಕ್ಕೆ ತಲೆ ಕೆಳಗಾಗಿ ನೇತಾಡುತ್ತಿತ್ತು. ಸಾಗರ್ನ ಕಣ್ಣುಗಳನ್ನು ಕಿತ್ತು ಹಾಕಲಾಗಿತ್ತು. ಮಾರನೆಯ ದಿನ ಪೊಲೀಸರು ಅಲ್ಲಿಗೆ ಹೋದಾಗ ಕೇವಲ ಒಂದು ಕ್ಯಾಮರಾ ಮಾತ್ರ ಸಿಕ್ಕಿತು. ಅದರಲ್ಲಿ ಕೊನೆಯದಾಗಿ ಸೆರೆಯಾದ ವಿಡಿಯೋದಲ್ಲಿ ಅಜಯ್ ತನ್ನನ್ನು ತಾನೇ ಕುತ್ತಿಗೆ ಹಿಸುಕಿಕೊಂಡು ಸಾಯುತ್ತಿರುವ ದೃಶ್ಯವಿತ್ತು. ಆದರೆ ಆಶ್ಚರ್ಯವೆಂದರೆ ಆ ವಿಡಿಯೋದಲ್ಲಿ ಅಜಯ್ನ ಹಿಂದೆ ನಿಂತಿದ್ದ ನೆರಳು ಯಾರಿಗೂ ಸೇರಿದ್ದಾಗಿರಲಿಲ್ಲ.